ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಗ್ರಿ ಎಕ್ಸ್ಪ್ಲೋರ್ ವಿತ್ ಪ್ರದೀಪ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಸಾಕಾ? ನಾನು ನಿಮ್ಗೆ ಬಳಸ್ತಾ ಇದ್ದೀನಿ, ಇದಷ್ಟೇ ಬಳಸಿದ್ರೆ ಸಾಕಾ ಅನ್ನೋದು ಭಾಳ ಜನರಲ್ಲಿ ಡೌಟ್ ಇದೆ. ಅದಕ್ಕೋಸ್ಕರ ನಾನು ಇವತ್ತು ಕ್ಲಾರಿಟಿ ಮಾಡ್ತೀನಿ, ಕ್ಲಿಯರಾಗಿ ನಿಮಗೆ ಅದೇನು ಅಂತ ಹೇಳ್ಕೊಡ್ತೀನಿ. ಭಾಳಷ್ಟು ಜನರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನೀರಿನ ಕೇಕ್ ಬಳಸ್ತಾ ಇದ್ದೀನಿ, ನನಗೆ ಸಾಕು, ಏನು ಬೇಡ, ನಾನು ಇದರಲ್ಲೇ ಬೆಳೀತಾ ಇದ್ದೀನಿ, ಇದೇ ಸಾಕು ನಮಗೆ ಅಂತ ಭಾಳ ಜನರು ಹೊಂಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವರಿಗೊಂದು ಕ್ಲಾರಿಟಿ ಕೊಡ್ತೀನಿ ಈ ವಿಡಿಯೋ ಮುಖಾಂತರ. ಅದರ ಎಲ್ಲ ಇನ್ಫಾರ್ಮೇಷನ್, ನೀಮ್ ಕೇಕ್ ಅಂದ್ರೆ ಏನು, ಅದನ್ನ ಹೆಂಗೆ ಬಳಸ್ತಾರೆ, ಅದಕ್ಕೆ ಬಳಸ್ತಾರೆ, ಯಾಕೆ, ಅದ್ರ ಏನು, ಅದರೆಲ್ಲ ಪೂರ್ತಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಇಷ್ಟಾದರೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಇನ್ನೊಬ್ರಿಗೆ ಶೇರ್ ಮಾಡಿ. ಅದನ್ನೇ ಕೇಳ್ಕೊತೀನಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ, ಎಷ್ಟು ಬೇಕು ಅಗ್ರಿಕಲ್ಚರ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀಮ್ ಕೇಕ್ ಅಂದ್ರೆ ಏನು? ಇದು ಒಂದು ಸಾವಯವ ಪದ್ಧತಿ ಕೃಷಿಯಲ್ಲಿ ಇದು ಒಂದು ಅಂಶ. ಏನಂತಂದರೆ, ನೀಮ್ ಕೇಕ್ ಅಂದರೆ, ನೀಮ್ ಅಂದ್ರೆ ಏನು, ಬೇವಿನ ಗಿಡ. ಬೇವಿನ ಗಿಡದಾಗ ಸಿಗ್ತಕ್ಕಂಥ ಬೀಜ ಇರುತ್ತಲ್ಲ, ಆ ಬೀಜನ ಏನು ಮಾಡ್ತಾರೆ, ಪ್ರೊಸೆಸ್ ಮಾಡಿ ಅದನ್ನು ಆಯಿಲ್ ತೆಗಿತಾರೆ, ಎಣ್ಣೆ. ಆ ಎಣ್ಣೆ ತೆಗೆದಾದ್ಮೇಲೆ ಉಳಿತಕ್ಕಂಥ ಅವಶೇಷನೇ ನಮ್ಮದು ನೀಮ್ ಕೇಕ್. ಈಗ ಎಣ್ಣೆ ತೆಗೆದ್ಮೇಲೆ ಉಳಿತತ್ತಲ್ಲ, ಈಗ ಶೇಂಗಾ ಎಣ್ಣೆ ತೆಗೆದ್ಮೇಲೆ ಶೇಂಗಾದ ಹೆಂಗೆ ಉಳಿತತ್ತಲ್ಲ, ಅದು ಗ್ರೌಂಡ್ ನಟ್ ಕೇಕ್ ಅಂತಾರೆ. ಅದಕ್ಕೆ ನೀಮ್ ತೆಗೆದ್ಮೇಲೆ, ನಿಮ್ಮಲ್ಲಿ ಬೀಜದಲ್ಲಿರ್ತಕ್ಕಂಥ ಎಣ್ಣೆ ತೆಗೆದ್ಮೇಲೆ ಉಳಿತಕ್ಕಂಥದ್ದು ನೀಮ್ ಕೇಕ್, ಅದನ್ನೇ ಯೂಸ್ ಮಾಡ್ತಾರೆ. ಈಗ ಅದರದ್ದು ಏನು ಉಪಯೋಗ ಅಂತಂದರೆ, ಅದು ಮಣ್ಣಿನಲ್ಲಿರ್ತಕ್ಕಂಥ ಕೀಟಗಳನ್ನು ಒಂದು ಹತೋಟಿ ಮಾಡುತ್ತೆ, ಓಕೆ, ಅದು ಒಂದು ಕಾರಣ. ಆಮೇಲೆ ಮಣ್ಣಿನ ಆರೋಗ್ಯ ಕೂಡ, ಗುಣಮಟ್ಟ ಚೆನ್ನಾಗಿ ಕಾಯ್ಕೊಳ್ಳುತ್ತೆ, ಓಕೆ. ನೈಟ್ರೋಜನ್ನ ಆವೇ ಹೋಗುತ್ತೆ, ನೈಟ್ರೋಜನ್ ಹಾರಿ ಹೋಗ್ಬಿಡುತ್ತೆ. ಆ ಹಾರಿ ಹೋಗುವ ನೈಟ್ರೋಜನ್ನ ಕಡಿಮೆ ಮಾಡುತ್ತೆ, ನಿಧಾನವಾಗಿ ಮಣ್ಣಿಗೆ ಬೀಳತಕ್ಕಂಥ ಪ್ರಯತ್ನ ಮಾಡುತ್ತೆ ನಮ್ಮ ನಿಮ್ ಕೇಕ್. ಹಾಗಾದರೆ ಈಗ ಪ್ರಶ್ನೆ ಏನು ಅಂತಂದರೆ, ನಿಮ್ಗೆ ಸಾಕಾ? ಇಲ್ಲ, ನಾ ಹೇಳ್ತೀನಿ, ಇದು ಸಂಪೂರ್ಣ ಪರಿಪೂರ್ಣವಾದಂಥ ಪೋಷಕಾಂಶಗಳ ಪದ್ಧತಿ ಅಲ್ಲ. ಏಕೆಂತಂದರೆ, ಬರೀ ನೀಮ್ ಕೇಕ್ ಬಳಸ್ತಾ ಇದ್ದೀವಿ, ಬರೀ ಇದನ್ನ ಹಾಕ್ತೀನಿ, ಇದನ್ನ ಬೆಳಿತೀನಿ ಅಂದರೆ ಸಾಧ್ಯನೇ ಇಲ್ಲ. ಇದ್ರ ಮೂಲಕ ಪರ್ಫೆಕ್ಟಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊರಿ. ದಯವಿಟ್ಟು ಯಾವುದೇ ರೀತಿ ಬ್ಲೈಂಡ್ ಆಗಿ ಅವ್ರು ಹಂಗೆ ಮಾಡ್ತಾಯಿದ್ದಾರೆ, ಇವ್ರು ಹಿಂಗೆ ಮಾಡ್ತಾಯಿದ್ದಾರೆ, ಅವ್ರು ರೆಕಮೆಂಡೇಶನ್ ಕೊಟ್ಟರೆ ಯಾವುದೇ ರೀತಿ ಅದು ತಪ್ಪು ದಾರಿಗೆ ಹೋಗ್ಕೋಬೇಡಿ. ಯಾಕೆಂತಂದರೆ, ನಿಮ್ಮ ಬೆಳೆ ನಿಮ್ಮ ಕೈಲಿದೆ, ನೀವು ಉಳಿಸ್ಕೋಬೇಕು. ನೆಕ್ಸ್ಟ್ ಜನ್ರೇಷನ್ ನೀವು ಬಿಟ್ಟು ಹೋಗ್ಬೇಕು ಅಂತಂದರೆ, ನೀವು ಚೆನ್ನಾಗಿ ಇಳುವರಿ ತೆಗಿಬೇಕು, ನೀವು ಲಾಭ ಮಾಡ್ಕೋಬೇಕು ಅಂತಂದರೆ ಸಂಪೂರ್ಣವಾದಂಥ, ಪರಿಪೂರ್ಣ, ಸಮಗ್ರವಾದಂತಹ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನಾನಂದೆ ಏನು, ನೀಮ್ ಕೇಕ್ ಪರಿಪೂರ್ಣವಾದಂಥ ಸಮಗ್ರ ಪೋಷಕಾಂಶ ಅಲ್ಲ, ಇದು ಸಾಕಾಗಲ್ಲ ಅಂತ ಹೇಳಿದೆ. ಇದಕ್ಕೆ ಕಾರಣ ಏನಪ್ಪ, ನೀ ಹೆಂಗೆ ಹೇಳ್ತೀನಿ ಅಂತ ನೀವು ಕೇಳ್ಬೋದು. ಅದಕ್ಕೆ ನಾನು ಹೇಳ್ತೀನಿ ಕಾರಣ. ಈಗ ಅದರಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಕೂಡ ಕಡಿಮೆ ಇರುತ್ತೆ, ಮಣ್ಣಿಗೆ ಬೇಕಾಗಿರ್ತಕ್ಕಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂಶ ಕೂಡ ಕಡಿಮೆ ಆಗಿರುತ್ತೆ. ಹೀಗಾದ್ಮೇಲೆ ನಾವು ಹೆಂಗೆ ಅದನ್ನ ಪರಿಪೂರ್ಣವಾದಂತಹ ಪೋಷಕಾಂಶ ಅಂತ ಕರಿಬೋದು, ನೀವು ಹೇಳಿ. ಈಗ ನಾವೀಗ ಒಂದು ಸಮಗ್ರವಾಗಿರ್ತಕ್ಕಂಥ ನಿಮಗೆ ಟೆಕ್ನಿಕ್ ಹೇಳ್ಕೊಡ್ತೀನಿ. ಇದು ಇಷ್ಟ ಆಯಿತು, ನಿಮ್ಗೆ ಗೊತ್ತಾಯ್ತು. ಈಗ ಇದು ನೀಮ್ ಕೇಕ್ ಒಂದೇ ಬಳಸೋದ್ರಿಂದ ನಮ್ಮದು ಬೆಳೆ ಬರೋದಿಲ್ಲ. ನೀಮ್ ಕೇಕ್ ಯೂಸ್ ಮಾಡ್ಕೊಂಡು ಯಾವ ರೀತಿಯ ಸಮಗ್ರ ಪೋಷಕಾಂಶ ನಿರ್ವಹಣೆ ಹೇಗೆ ಮಾಡ್ಕೋಬೇಕು ಅನ್ನೋದು ನಾನು ಹೇಳ್ತೀನಿ. ಈಗ ಯಾವ ರೀತಿ ಅಂತಂದರೆ, ಫಸ್ಟ್ ನೀವು ನೀಮ್ ಕೇಕ್ ತೊಗೊತೀರಾ, ಓಕೆ, ನೀಮ್ ಕೇಕ್ ತೊಗೊರಿ. ನೈಟ್ರೋಜನ್ ಮಿಕ್ಸ್ ಮಾಡಬೇಕು, ಫಾಸ್ಫರಸ್, ಪೊಟ್ಯಾಶು, ಮೈಕ್ರೋನ್ಯೂಟ್ರಿಯೆಂಟ್ಸ್, FIM, ಫಾರ್ಮ್ಯಾಟ್ ಮೆನ್ಯೂರ್ ಅಂದರೆ ಕೊಟ್ಟಿಗೆ ಗೊಬ್ಬರ, ಇವೆಲ್ಲವನ್ನು ಮಿಕ್ಸ್ ಮಾಡಿ ಎಷ್ಟು ಪ್ರಮಾಣ ಬೇಕು ನಿಮ್ಗೆ, ಎಷ್ಟು ಎಕರೆಗೆ ಬೇಕೆಲ್ಲ ಪ್ರಮಾಣ ಮಿಕ್ಸ್ ಮಾಡಿ ಆದಮೇಲೆ ನೀವು ಭೂಮಿ ಕೊಟ್ಟಾಗ ಇದು ಸಮಗ್ರ ಪೋಷಕಾಂಶ ಅಂತ ಕರ್ಸ್ಕೊಳುತ್ತೆ. ಈ ಸಮಗ್ರ ಪೋಷಕಾಂಶಗಳನ್ನು ಕೊಟ್ಟಾಗ ಮಾತ್ರ ನಮ್ಮ ಗಿಡ ಸದೃಢವಾಗಿ ಬೆಳೆದು ಸದೃಢವಾಗಿ ನಮಗೆ ಉನ್ನತವಾದಂಥ ಇಳುವರಿ ಕೊಡೋಕ್ಕೆ ಸಾಧ್ಯ. ಅದು ಬಿಟ್ಟು ನಾವು ಒಂದೇ ಹಾಕ್ತೀನಿ, ಬರೀ ನೈಟ್ರೋಜನ್ ಹಾಕಿದ್ರೂ ಉಪಯೋಗ ಇಲ್ಲ, ಬರೀ ಎಲ್ಲ ಬಿಟ್ಟು ಬರೀ ನೈಟ್ರೋಜನ್ ಹಾಕಿದ್ರೆ ಏನು ಉಪಯೋಗ ಇಲ್ಲ. ಅದು ಎಕ್ಸಸ್ ನೈಟ್ರೋಜನ್ ಆದಾಗ ಏನಾಗುತ್ತೆ, ಹೆಚ್ಚು ಹಸಿರಾಗುತ್ತೆ, ಹಸಿರಾದಾಗ ಏನಾಗುತ್ತೆ, ರೋಗ ಕೀಟಗಳ ಆಕರ್ಷಣೆ ಮಾಡುತ್ತೆ, ರೋಗ ಕೀಟಗಳ ಆಕರ್ಷಣೆ ಆದಾಗ ಗಿಡ ಸತ್ತೋಗುತ್ತೆ. ಇದು ನೈಟ್ರೋಜನ್ ಆಗ್ತಕ್ಕಂಥ ಸಮಸ್ಯೆ. ಅದಕ್ಕೋಸ್ಕರ ಹೇಳ್ತೀನಿ, ಎಲ್ಲವೂ ಹಿತಮಿತವಾಗಿ ಕರೆಕ್ಟಾಗಿ ಎಷ್ಟು ಬೇಕು ಸಾಯಿಲ್ ಟೆಸ್ಟ್ ಮಾಡಿಸಿರಿ, ಎಲ್ಲ ಬೇಸ್ಡ್ ಆನ್ ಎಷ್ಟಿದೆ, ಎಷ್ಟು ಬೇಕು, ಏನು ಬೇಕು, ಅದ್ರ ಮೇಲೆ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಅದು ಬಿಟ್ಟು ಸುಮ್ಮನೆ ಅವ್ರು ಹೇಳ್ತಾರೆ, ಅವ್ರದ್ದು ಹೇಳಿದ್ರು ತಗೊಂಡು ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ನಿಮ್ಮ ಬೆಳೆ ನೀವು ನಾಶ ಮಾಡ್ಕೊಳಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದಕ್ಕೋಸ್ಕರ ಹೇಳೋದು ಅರ್ಥ ಮಾಡ್ಕೊರಿ ಎಲ್ಲರೂ. ಇದು ಭಾಳ ಇಂಪಾರ್ಟೆಂಟ್ ವಿಷಯ, ತಿಳ್ಕೊಬೇಕು ಎಲ್ಲರೂ. ಹಾಗಾದರೆ ನಾವು ಹೇಳಿದ್ರೆ ನೀಮ್ ಕೇಕ್ ಭಾಳ ಫೋಕಸ್ ಯಾಕೆ ಮಾಡತ್ತೀರಿ ವಿಡಿಯೋದಾಗ ಅಂತ ನೀವು ಕೇಳ್ಬೋದು. ನೀಮ್ ಕೇಕ್ ಏಕೆ ಅಂತಂದರೆ, ಇದು ಒಂದು ಮಣ್ಣಿನ ಆರೋಗ್ಯ ಕಾಯ್ಕೊಳ್ಳುತ್ತೆ. ಅಂದರೆ ಮಣ್ಣಿನ ಸಾಯಿಲ್ ಏರೇಷನ್ ಕೂಡ ಚೆನ್ನಾಗುತ್ತೆ, ಮಣ್ಣಿನೆಲ್ಲ ಗುಣ ಹೆಚ್ಚು ಮಾಡುತ್ತೆ. ಚೆನ್ನಾಗಿ ಒಂದು ಮಣ್ಣು ಏರೇಷನ್ ಚೆನ್ನಾಗುತ್ತೆ ಅಂದರೆ ಮಣ್ಣಿನಲ್ಲಿ ಇರತಕ್ಕಂಥ ಮೈಕ್ರೋಬಿಯಲ್ ಗ್ರೋತ್ ಕೂಡ ಚೆನ್ನಾಗುತ್ತೆ. ಇದು ಒಂದೇದು. ನೆಕ್ಸ್ಟ್, ಇದು ಮಣ್ಣಿನಲ್ಲಿ ಇರತಕ್ಕಂಥ ಕೀಟಗಳನ್ನ ಸಾಯಿಸುತ್ತೆ, ಅಂದರೆ ಹತೋಟಿ ತರುತ್ತೆ. ಈಗ ಬೇರು ಕೊಳೆ ರೋಗ ಆಗಿರ್ಬೋದು, ಗಂಟು ರೋಗ, ಏನೋ ಬರ್ತಾ ಇರ್ತಾವಲ್ಲ, ಅಲ್ಲಿ ರೂಟ್ ನಾಟ್ ಡಿಸೀಸ್ ಅಂತ ಬರ್ತಾವೆ. ಅದಕ್ಕೆ ನಾವು ನೀಮ್ ಕೇಕ್ ಬಳಸಿದಾಗ ಮಣ್ಣಿನಲ್ಲಿರ್ತಕ್ಕಂಥ ಕೀಟಾಣುಗಳನ್ನು ಇದು ಕೊಲ್ಲುತ್ತೆ. ಅದಕ್ಕೋಸ್ಕರ ಇದು ಭಾಳ ಇಂಪಾರ್ಟೆಂಟು. ಇದು ಕೂಡ ಒಂದು ಅದರದ್ದು ಇಂಪಾರ್ಟೆನ್ಸು. ಇದು ಅಂದರೆ ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇರೋದು, ಹಾಗಾಗಿ ಕೀಟಗಳ ಕಂಟ್ರೋಲ್ ಆಗುತ್ತೆ. ಜೊತೆಗೆ ಇನ್ನೊಂದು ಹೇಳ್ತೀನಿ, ನೀಮ್ ಆಯಿಲ್ ಕೂಡ ಬಂದಿದೆ. ಅದು ಏನು ಮಾಡುತ್ತೆ ಅಂತಂದರೆ, ಸ್ಪ್ರೇ ಮಾಡ್ಬೋದು ನಾವು ಅದು ನೀಮ್ ಆಯಿಲ್ ತೊಗೊಂಡು. ಅದು ಕೂಡ ಕೀಟಗಳು ಹತೋಟಿ ಮಾಡುತ್ತೆ. ಎಷ್ಟು ಬೇಕಂದ್ರೆ ಎಷ್ಟು ಕಂಟ್ರೋಲ್ ಚೆನ್ನಾಗಿ ಸಾವಯವ ಪದ್ಧತಿಯಲ್ಲಿ ಮಾಡಬೇಕಂದ್ರೆ ನೀಮ್ ಕೇಕ್ ಮತ್ತು ನೀಮ್ ಆಯಿಲ್ ಸಾವಯವ ಕೃಷಿ ಮಾಡೋರಿಗೆ ಬಹಳ ಒಂದು ಒಳ್ಳೆ ಪರ್ಫೆಕ್ಟ್ ಅಂತ ಮೆಟೀರಿಯಲ್ ಅಂತ ಹೇಳ್ಬೋದು. ಆಮೇಲೆ ನೀವು ಕೇಳ್ಬೋದು, ನೀಮ್ ಕೇಕ್ ಯಾವ ಬೆಳೆಗೆ ಬೆಳೆಸ್ಬೋದು ಮತ್ತು ಹೆಂಗೆ ಅಂತ ಕೇಳ್ಬೋದು ನೀವು. ಈಗ ನೀವು ತೋಟಗಾರಿಕೆ ಬೆಳೆಗಳಲ್ಲಿ ಜಾಸ್ತಿ ಬಳಸ್ತಾ ಇರ್ತಾರೆ ನೀಮ್ ಕೇಕ್ನ. ಯಾಕೆ ಅಂತಂದರೆ, ನಾವು ಹೆಚ್ಚು ಇಳುವರಿ ತಗೊಳ್ತಾ ಇರೋ ಕಾರಣದಿಂದ ಅದು ಜಾಸ್ತಿ ನಮ್ಮದು ಕೀಟಗಳು ಅಟ್ಯಾಕ್ ಆಗ್ತಾ ಇರುತ್ತೆ ತೋಟಗಾರಿಕೆ ಬೆಳೆಗಳಿಗೆ, ಹಸುರಾಗಿ ಬೆಳೀತಾ ಇರತಕ್ಕಂಥ ಕಾರಣದಿಂದ. ಅದಕ್ಕೋಸ್ಕರ ನೀಮ್ ಕೇಕ್ನ ಯೂಸ್ ಮಾಡ್ತಾರೆ. ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚು ಮಾಡುತ್ತೆ, ಕೀಟಗಳನ್ನ ಕಂಟ್ರೋಲ್ ಮಾಡುತ್ತೆ, ಮಣ್ಣಿನ ಗುಣ ಹೆಚ್ಚು ಮಾಡುತ್ತೆ. ಆರೋಗ್ಯಯುತವಾದಂತಹ ಮಣ್ಣನ್ನು ಕೊಟ್ಟಾಗ ಬೆಳೆ ಕೂಡ ಜಾಸ್ತಿ ಬರುತ್ತೆ. ಹಾಗಾಗಿ ಸಾವಯವ ಪದ್ಧತಿಯಲ್ಲಿ ಮಾಡೋದ್ರಿಂದ ಭಾಳ ಎಫೆಕ್ಟ್ ಏನಿಲ್ಲ. ಈಗ ಉದಾಹರಣೆಗೆ ಬಾಳೆ ಆಗಿರ್ಬೋದು, ಅಡಿಕೆ, ತೆಂಗು,
ಹೂ ಬೆಳೆಗಳು, ತರಕಾರಿ ಬೆಳೆಗಳು ಕೂಡ ಇದನ್ನ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಫೈನಲ್ ಏನು ಹೇಳ್ತೀನಿ ಅಂತಂದರೆ, ನೀವು ಬರೀ ನೀಮ್ ಕೇಕ್ ಹಾಕ್ತೀನಿ ಅಂತ ಹೋಗ್ಬೇಡ್ರಿ. ನೀಮ್ ಕೇಕ್ ಪ್ಲಸ್ ಸಮಗ್ರ ಪೋಷಕಾಂಶಗಳು. ಯಾಕಂದರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಭಾಳ ಮುಖ್ಯ, ಜೊತೆಗೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಭಾಳ ಮುಖ್ಯ. ಎಲ್ಲ ಸೇರಿದಾಗ ಈಗ ಮನುಷ್ಯನಿಗೆ ಹೇಗೆ ಅಂತಾರೆ, ಉಪ್ಪಿನಕಾಯಿ ಒಂದು ಕೊಟ್ಟರು ಸಾಕಾಗಲ್ಲ, ಬರೀ ರೈಸ್ ಕೊಟ್ಟರೆ ಅಷ್ಟು ಸಾಗಲ್ಲ. ಅದಕ್ಕೆ ಏನು ಮಾಡಬೇಕು, ನಾವು ಜೊತೆ ಸಾಂಬಾರು ಹಾಕೊಂತೀವಿ, ಉಪ್ಪಿನಕಾಯಿ ಹಾಕೊಂತೀವಿ, ಉಪ್ಪು ಹಾಕೊಂತೀವಿ, ತರಕಾರಿ ಇರ್ತಾವೆ, ಹಣ್ಣು ಬೇಕಾದ್ರೆ ಊಟ ಆದ್ಮೇಲೆ ಹಣ್ಣು ತಿಂತೀವಿ. ಹಿಂಗೆ ಅದಕ್ಕೆ ಏನು ಅಂತಂದರೆ, ಸಮಗ್ರ ಪೋಷಕಾಂಶಗಳು ಮಾನವನ ದೇಹಕ್ಕೆ ಯಾಕೆ ಸಿಕ್ಕಾಗ ಮಾನವ ಸದೃಢವಾಗಿ ಬೆಳಿತಾನೆ, ಅದೇ ರೀತಿ ಗಿಡಗಳು ಕೂಡ ಅಷ್ಟೇ ಮಾನವ ರೀತಿಯಲ್ಲಿ ಅವು ಕೂಡ ಉಸಿರಾಟ ಮಾಡ್ತಾವೆ, ಬೆಳವಣಿಗೆ ಬೆಳೀತಾವೆ, ಎಲ್ಲ ಮಾಡ್ತಾವೆ. ಆದರೆ ಜಾಗ ಚೇಂಜ್ ಮಾಡಲ್ಲ ಅಷ್ಟೇ, ಎಲ್ಲಿರ್ತಾವೆ ಅಲ್ಲಿ ಸ್ವಲ್ಪ ಸೈಜ್ ಅಡ್ಡಾಡ್ಕೊಂಡು ಹೋಗ್ತಾವೆ. ಅದಕ್ಕೆ ಸಮಗ್ರ ಪೋಷಕಾಂಶ ಚೆನ್ನಾಗಿ ಕೊಟ್ಟಾಗ ನಾವು ಜೊತೆಗೆ ನಿಮ್ಮ ಕೇಕ್ ಅಂತ ಯೂಸ್ ಮಾಡ್ಕೊತ ಬಂದಾಗ ನಾವು ಆರ್ಗ್ಯಾನಿಕ್ ಆಗಿ ಬೆಳೀತಾ ಬರ್ತೇವೆ. ಜೊತೆಗೆ ಹತೋಟಿ ಅಂದರೆ ಬರೋದಕ್ಕಿಂತ ಮುಂಚೆ ಪ್ರಿಕಾಷನ್ ತೊಗೊಂಡ್ಬಿಡ್ತೀವಿ. ರೋಗಗಳು ಬರೋಕ್ಕಿಂತ ಮುಂಚೆ ಪ್ರಿಕಾಷನ್ ತೊಗೋಬೇಕು ಅಂತಂದರೆ ನಿಮ್ಮ ಕೇಕ್ನ ಹಾಕಬೇಕು. ಅದಕ್ಕೋಸ್ಕರ ನಾನು ಫೈನಲ್ ಆಗಿ ಹೇಳ್ತೀನಿ, ಇದು ನಿಮ್ಮ ಕೇಕ್ ಭಾಳ ಮುಖ್ಯವಾದದ್ದು. ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡೋರಿಗೆ ಭಾಳ ಇಂಪಾರ್ಟೆಂಟು. ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಇದು ಹೆಚ್ಚು ಜನರಿಗೆ ಶೇರ್ ಮಾಡಬೇಕು. ಯಾಕಂತಂದರೆ ಎಲ್ಲರಿಗೂ ಗೊತ್ತಾಗಬೇಕು ಇದ್ರ ಬಗ್ಗೆ ಪರಿಪೂರ್ಣತೆ ಏನಿದೆ, ಅದನ್ನೇ ಮಾಡಬೇಕು. ಭಾಳ ಜನರು ಕನ್ಫ್ಯೂಷನ್ ಇರುತ್ತೆ, ಬರೀ ಇದೇ ಮಾಡಬೇಕು ಅಂತ ಹಳೆಯ ಪದ್ಧತಿಯಲ್ಲಿ ಇರ್ತಾರೆ. ಅದಕ್ಕೋಸ್ಕರ ಅವರು ಚೇಂಜ್ ಮಾಡ್ಕೋಬೇಕು ಅಂತ ಕೇಳ್ತಾ, ಜೊತೆಗೆ ನಿಮ್ಮ ಸಮೀಪದ ಹತ್ತಿರದಲ್ಲಿರ್ತಕ್ಕಂತಹ ಕನ್ಸಲ್ಟೆನ್ಸಿ ಪಡೆದು ರೆಕಮೆಂಡೇಶನ್ ತಗೊಂಡು KBK ಹೋಗ್ರಿ, ನೀವು ಸಾಯಿಲ್ ಟೆಸ್ಟ್ ಮಾಡಿಸ್ರಿ, ಏನು ಬೇಸರ ಏನೇನಿದೆ ನ್ಯೂಟ್ರಿಷನ್ ಅದನ್ನೆಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂತ ಜೊತೆಗೆ ಬೇಕಾದ್ರೆ ನಿಮ್ಮ ಕೇಕನ್ನು ಹಾಕಿದರೆ ಭಾಳ ಉತ್ತಮ ಆಗುತ್ತೆ. ಎಲ್ಲ ರೆಕಮೆಂಡೇಶನ್ ತೊಗೊಂಡು ಚೆನ್ನಾಗಿ ಬೆಳೀರಿ, ಆದಾಯ ಜಾಸ್ತಿ ಮಾಡಿರಿ, ಇಳುವರಿ ಚೆನ್ನಾಗಿ ತಗೋರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ನಮಸ್ಕಾರ.